ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನ್ ನಿಮ್ ಕ್ರೇಜಿ ಕ್ವೀನ್ ಗುಬ್ಬಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳಿ. ಸೊ ಇವಾಗ ಬ್ಲಾಗ್ ಮಾಡ್ತಾ ಇರೋ ರೀಸನ್ ಏನಪ್ಪಾ ಅಂತಂದ್ರೆ, ನನ್ ಬಗ್ಗೆ ತಿಳ್ಕೊಳಕ್ ಸ್ವಲ್ಪ ಇನ್ನೊಂಚೂರು ಜಾಸ್ತಿ ತಿಳ್ಕೊಳ್ಳಿ ಅಂತ ಹೇಳಿ. ಸೊ Q&A ಕ್ವೆಶನ್ಸ್ ತುಂಬಾ ದಿನದಿಂದ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾನೆ ಇದ್ರು. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿರೋ ಕ್ವೆಶನ್ಸ್ಗೆ ಯೂಟ್ಯೂಬ್ ಅಲ್ಲಿ ರೆಸ್ಪಾನ್ಸ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು. ನಿಮ್ ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇರೋರಾಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತಾ ಇರೋರಾಗಿರ್ಬೋದು, ನನ್ಗೆ ಏನೇನ್ ಕ್ವೆಶನ್ಸ್ ಕೇಳಿದ್ದೀರಾ, ಅದು ಎಲ್ಲಾರು ತುಂಬಾ ಕ್ವೆಶನ್ಸ್ ಕೇಳಿದ್ದೀರಾ. ಅದು ಕೆಲವೊಂದು ಉತ್ತರಗಳನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಬನ್ನಿ, ತುಂಬಾ ಡ್ರಾಗ್ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಮೊದಲನೇ ಕ್ವೆಶನ್ ಬಂದು, ನನ್ನ ಹೆಸರೇನು? ನನ್ನನ್ನು ತುಂಬಾ ಜನ ಅಕ್ಕ ನೀವು ಗುಬ್ಬಿಯವರಲ್ವಾ ಅಂತ ಕೇಳ್ತಿರ್ತಾರೆ. ಸೊ ನಾನ್ ಪರಿಚಯ ಆಗಿದ್ ಬಂದು ಇನ್ಸ್ಟಾಗ್ರಾಮ್ ಇಂದ. ನನ್ನ ಹೆಸರು ಗುಬ್ಬಿ ಅಲ್ಲ, ನನ್ನ ಕರೆಯೋ ರೀತಿ ಹಾಗೆ ಎಲ್ರು ಗುಬ್ಬಿ ಅಂತ ಕರೆಯೋದು. ಬಟ್ ನನ್ನ ಹೆಸರು ಬಂದು ಸಂಗೀತ BN ಅಂತ ನನ್ನ ಹೆಸರು. ಅಪ್ಪನ ಹೆಸರು ನಾಗರಾಜು. ಸೊ ಹಂಗಾಗಿ ನನ್ನ ಇನ್ಷಿಯಲ್ ಬಂದು BN ಅಂತ. ಗೊತ್ತಾಯ್ತು ಅನ್ಕೋತೀನಿ ನನ್ನ ಹೆಸರು ಬಂದು ಸಂಗೀತ BN. ನೆಕ್ಸ್ಟ್ ಕ್ವೆಶನ್ ಬಂದು, ನಿಮ್ದು ಲವ್ ಮ್ಯಾರೇಜ್ ಅಕ್ಕ ಅಂತ ಕೇಳ್ತಾರೆ. ಅದು ನಂದು ಲವ್ ಮ್ಯಾರೇಜಾ ಅಥವಾ ನೀವ್ ಎಷ್ಟು ವರ್ಷ ಲವ್ ಮಾಡಿ ಮದ್ವೆ ಆಗಿದ್ದು ಅಂತ ಸುಮಾರು ಕ್ವೆಶನ್ಸ್ ತುಂಬಾ ಜನ ಕೇಳಿದ್ದೀರಾ. ಅಕ್ಕ ನಿಮ್ ಲವ್ ಸ್ಟೋರಿ ಬ್ಲಾಗ್ ಮಾಡಿ, ಅಕ್ಕ ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂತ. ಈ ವಿಡಿಯೋನ ನನ್ 500K ಅಲ್ಲ, 500 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಾನು ಆ ವಿಡಿಯೋನ ಹಾಕ್ತೀನಿ. ಬಿಕಾಸ್ ಒಂದು ಹೋಪ್ ಇರುತ್ತೆ ಅಲ್ವಾ ಗೈಸ್. ಲೈಕ್ ಲವ್ ಸ್ಟೋರಿ ಬ್ಲಾಗ್ಸ್ ಅಂದ್ರೆ ತುಂಬಾ ಜನ ನೋಡ್ಬೇಕು ಅಂತ ಹೇಳಿ. ನಂದು ಲವ್ ಸ್ಟೋರಿನ, ನಮ್ಮಿಬ್ರದ್ದು ಒಂದೇ ಕಷ್ಟ ಅಥವಾ ನಾವು ಓಡೋಗ್ ಮದ್ವೆ ಆಗಿದೆ, ಸುಮಾರು ಜನ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಸೊ ಆ ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮಾಡ್ತೀನಿ. ನಂದು ಯಾವಾಗ 500 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ನಾನು ಅವಾಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನನ್ನ ಲವ್ ಸ್ಟೋರಿ ಬಗ್ಗೆ. ಅದನ್ನ ಬಿಟ್ರೆ ಸುಮಾರು ಜನ ಕೇಳ್ತಾ ಇರ್ತಾರೆ, ನಿಮ್ ಅತ್ತೆ ಮಾವನ್ ಜೊತೆ ನೀವಿಲ್ವಾ, ನೀವು ಬೇರೆ ಇದ್ದೀರಾ ಅಂತೆಲ್ಲ ಕೇಳ್ತಿರ್ತೀರಾ. ನನ್ನ ಹುಡ್ಗ ಈ ವಿಡಿಯೋ ನೋಡಿದ್ರೆ ಪಾಪ ಬೇಜಾರಾಗ್ಬೋದು. ನನ್ಗೆ ಅತ್ತೆ ಮಾವ ಇಬ್ರುನು ಇಲ್ಲ. ನನ್ನ ಹುಡ್ಗ ಚಿಕ್ಕ ವಯಸ್ಸಲ್ಲಿ ಇದ್ದಾಗ, ಅಂದ್ರೆ ಮೇ ಬಿ ಅವರು ಫಸ್ಟ್ PU ಸಮಥಿಂಗ್ ಏನೋ ಓದ್ಬೇಕಾದ್ರೆ ಅವ್ರಿಬ್ರುನು ಡೆತ್ ಆಗಿದ್ದಂತೆ. ನಮ್ಮ ಅತ್ತೆ ಮಾವದು ಕೂಡ ಲವ್ ಮ್ಯಾರೇಜ್ ಅವ್ರಿಬ್ರದೂನು. ಸೊ ಅವ್ರಿಬ್ರು, ನಮ್ಮ ಮಾವ ಮೊದಲು ತೀರ್ಕೊಂಡಿದ್ದು, ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳಿ ಎಕ್ಸ್ಪೈರ್ ಆಗಿದ್ದು. ಅವ್ರು ಆಗಿದ್ 1 ವರ್ಷಕ್ಕೆನೆ ನಮ್ಮ ಅತ್ತೆ, ಗೊತ್ತಿರುತ್ತಲ್ಲ ಟ್ರೂ ಲವ್ ಮಾಡೋರ್ಗೆ ಅವ್ರನ್ನ ಬಿಟ್ಟಿರಕ್ ಆಗಲ್ಲ ಅಂತ. ಸೊ ಅವ್ರದೇ ನೆನ್ಪಲ್ಲಿ ಏನೋ ಹುಷಾರಿಲ್ದೆ ಡೆತ್ ಆಗಿದ್ದಂತೆ. ಐ ಹೋಪ್ ಎಲ್ರಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ನನ್ನ ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಕೇಳೋರ್ಗೆ, ಅವ್ರಿಗೊಬ್ರು ಅಣ್ಣ ಇದ್ದಾರೆ, ಅಂದ್ರೆ ನನಗ್ ಭಾವ ಇದ್ದಾರೆ, ಅವ್ರ ವೈಫು, ಇಬ್ರು ಮಕ್ಳಿದ್ದಾರೆ. ಅವ್ರು ಬಂದು ಊರಲ್ಲೇ ಇರೋದು ಸದ್ಯಕ್ಕೆ. ಜಮೀನ್ ಕೆಲಸ ಮಾಡ್ಕೊಂಡು ಊರಲ್ಲಿ ನೆಮ್ಮದಿ ಆಗಿದ್ದಾರೆ. ನಮ್ ತರ ಬೆಂಗಳೂರಿಗೆಲ್ಲ ಬಂದ್ ಕೆಲಸ ಎಲ್ಲ ಮಾಡೋದ್ ಬೇಡ, ಅವ್ರ ಊರಲ್ಲೇ ನೆಮ್ಮದಿ ಆಗಿರ್ಲಿ. ಯಾಕಂದ್ರೆ ಊರಿನ ಜೀವನ ಇದೆಯಲ್ಲ, ನಿಜವಾಗ್ಲೂನು ನೆಮ್ಮದಿ. ಒಂದು ದಿನ ಕೆಲಸ ಮಾಡಿಲ್ಲ ಅಂದ್ರೂ ನಮ್ಮನ್ನ ಯಾರು ಕೇಳಲ್ಲ. ಬಟ್ ಇಲ್ಲಿ ನಾವು ಒಂದಿನ ಲೀವ್ ತಗೋಬೇಕಂತ ಅಂದ್ರೆ ಮ್ಯಾನೇಜರ್ ಹತ್ರ, ವರ್ಕ್ ಮ್ಯಾನೇಜರ್ ಹತ್ರ, ಪ್ರತಿಯೊಬ್ಬರ ಹತ್ರನೂ ಲೀವ್ ಪರ್ಮಿಷನ್ ಕೇಳಿ, ಆ ಸ್ಲಿಪ್ ಸೈನ್ ಮಾಡ್ಕೊಟ್ಕೊಂಡು ನಾವು ಪರ್ಮಿಷನ್ ಕೇಳಿ ಅದು ಅವ್ರು ಕೊಟ್ರೆ ರಜಾ ತಗೋಬೇಕು. ಬಟ್ ಊರಿನ ಜೀವನನೇ ಒಂಥರ ನೆಮ್ಮದಿ ಅಲ್ಲ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವೆಶನ್ ಬಂದು, ನಿಮ್ ಹಸ್ಬೆಂಡ್ ಏನ್ ವರ್ಕ್ ಮಾಡೋದು ಸಿಸ್ಟರ್ ಅಂತ ಕೇಳಿದ್ರು. ನನ್ನ ಹಸ್ಬೆಂಡ್ ಬಂದು ಕಾರ್ ಡ್ರೈವರು. ನಮ್ದು ಓನ್ ಕ್ಯಾಬ್ ಇದೆ. ನಿಮ್ಗೂ ಯಾರಿಗಾದ್ರೂ ಕ್ಯಾಬ್ ಬೇಕು ಅಂತ ಹೇಳಿದ್ರೆ DM ಮಾಡಿ, ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ನನ್ನ ಹಸ್ಬೆಂಡ್ ಬಂದು ಕಾರ್ ಓಡಿಸ್ತಾರೆ, ಏರ್ಪೋರ್ಟ್ ಡ್ಯೂಟಿ ಮಾಡಿಸ್ತಾರೆ. ಅವರು ಓಲಾ ಊಬರ್ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಮಾಡಲ್ಲ. ಏರ್ಪೋರ್ಟ್ ಅಪ್ ಅಂಡ್ ಡೌನ್ ಇದ್ರೆ ಮಾಡ್ತಾರೆ. ಅದನ್ನ ಬಿಟ್ರೆ ಔಟ್ ಸ್ಟೇಷನ್ ಹೋಗ್ತಾ ಇರ್ತಾರೆ. ಈಶಾ ಫೌಂಡೇಶನ್ ಪ್ಯಾಕೇಜಸ್ ಇರುತ್ತಲ್ಲ, ಸೊ ಆ ತರ ಮಾಡ್ತಾ ಇರ್ತಾರೆ. ಐ ಹೋಪ್ ಎಲ್ರಿಗೂ ಆನ್ಸರ್ ಸಿಕ್ತು ಅನ್ಕೋತೀನಿ. ನನ್ನ ಹಸ್ಬೆಂಡ್ ಬಂದು ಡ್ರೈವಿಂಗ್ ಫೀಲ್ಡ್ ಇರೋದು. ಇನ್ನ ಸುಮಾರು ಜನ ಕೇಳ್ತಿರ್ತೀರಾ, ಅಕ್ಕ ನೀವ್ ಎಲ್ ವರ್ಕ್ ಮಾಡೋದು, ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ ಎಜುಕೇಶನ್ ಏನು ಅಂತ. ನಾನು ಓದಿರೋದು 2nd PU ಲಾಸ್ಟ್. ಸೊ ನಾನ್ ವರ್ಕ್ ಮಾಡೋದು ಬಂದು TVS ಶೋರೂಮ್ ಅಲ್ಲಿ. ನಾನು ಸುಮಾರು ಕಡೆ ವರ್ಕ್ ಮಾಡಿದೀನಿ ಫ್ರೆಂಡ್ಸ್. ನಾನ್ ಬೆಂಗಳೂರಿಗೆ ಬಂದ್ 4 ವರ್ಷ ಆಯ್ತು. 4 ವರ್ಷದಲ್ಲಿ ಸುಮಾರು ಕಡೆ ಕೆಲಸ ಮಾಡಿದ್ದೀನಿ. ಬಟ್ ಜಾಸ್ತಿ ಕೆಲಸ ಮಾಡಿರೋದು ಬಂದು ಸ್ಟಾರ್ಟಿಂಗ್ ಇಂದಾನು ಟೆಲಿಕಾಲಿಂಗ್ ಮಾಡಿದ್ದು. ಇವಾಗ ಸದ್ಯಕ್ಕೆ ನಾನು TVS ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ 1.5 ಮಂತ್ ಆಯ್ತು ನಾನು ವರ್ಕ್ನ ಸ್ಟಾಪ್ ಮಾಡಿ. ಏನ್ ರೀಸನ್ ಸ್ಟಾಪ್ ಮಾಡಿದ್ದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ.
ನಾನ್ ಬಂದು TVS ಶೋರೂಮ್ ಅಲ್ಲಿ, ಬೈಕ್ ಶೋರೂಮ್ ಅಲ್ಲಿ, ಸರ್ವಿಸ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಇನ್ ನೆಕ್ಸ್ಟ್ ಕ್ವೆಶನ್ ಬಂದು, ನೀವಿಬ್ರು ಜಗಳ ಆಡ್ಕೊಂಡು ದೂರ ಆಗಿದ್ದೀರಾ, ನೀವು ಜೊತೆಲಿಲ್ವಾ ಅಂತ ಸುಮಾರು ಜನ ಕೇಳ್ತೀರಾ. ನಂಗೆ ನಿಜವಾಗ್ಲೂ ಇದಕ್ಕೆ ಹೇಗೆ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಟೈಮ್ಸ್ ನನ್ನ ಇನ್ಸ್ಟಾ ಸ್ಟೋರಿಗೆ ನಂದು ನನ್ನ ಹಸ್ಬೆಂಡ್ ಫೋಟೋ ಹಾಕಿ ಸೇ ಸಮಥಿಂಗ್ ಅಂತ ಹಾಕಿರ್ತೀನಿ. ಅದ್ರಲ್ಲಿ ಬಂದು ಕಮೆಂಟ್ ಮಾಡಿರ್ತಾರೆ ಕೆಲವ್ರು ಮಾತ್ರ, ನೀವಿಬ್ರು ದೂರ ಇದ್ದೀರಾ, ಯಾಕೆ ಸಿಸ್ಟರ್ ನಿಮ್ ಜೊತೆ ನಿಮ್ ಹಸ್ಬೆಂಡ್ ಇಲ್ವಾ, ಬಿಟ್ಟೋಗಿದಾರ ಅಂತ. ಒಂದನ್ ಮಾತ್ರ ನಾನು ಹೇಳೋಕ್ ಇಷ್ಟಪಡ್ತೀನಿ, ನಾವ್ ಜೊತೆನಲ್ಲಿ ಇದ್ದೇ ಫೋಟೋಸ್ ಹಾಕ್ತಾ ಇದೀವಿ ಅಂದ್ಮೇಲೆ ನಾವ್ ಯಾಕೆ ದೂರ ಆಗಿರ್ತೀವಿ. ಕೇಳೋರು ಸ್ವಲ್ಪ ಮ್ಯಾನಸ್ ಇಟ್ಕೊಂಡ್ ಕೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ ಅದನ್ ಬಿಟ್ರೆ ಇನ್ ಕೆಲವ್ರು ಕೇಳ್ತಾ ಇರ್ತೀರಾ, ಸಿಸ್ಟರ್ ನಿಮಗ್ ಬ್ರೇಕಪ್ ಆಗಿದ್ಯಾ, ನೀವ್ ಯಾಕೆ ಯಾವಾಗ್ಲೂ ಫೀಲಿಂಗ್ಸ್ ವಿಡಿಯೋಸ್ ಮಾಡ್ತಾ ಇರ್ತೀರಾ, ನಿಮಗ್ ಬ್ರೇಕಪ್ ಆಗಿದ್ಯಾ, ನಿಮಗ್ ಲವರ್ ಇಲ್ವಾ, ನಿಮ್ ಹಸ್ಬೆಂಡ್ ಬಿಟ್ಟು ಹೋಗಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ನನ್ನ ಹಸ್ಬೆಂಡ್ ನನ್ನನ್ ಬಿಟ್ಟು ಎಲ್ಲೂ ಹೋಗಿಲ್ಲ, ನನ್ ಜೊತೆನೇ ಇದ್ದಾರೆ. ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಮನೆಗ್ ಬಂದ್ ನನ್ ಜೊತೆನೆ ಇರ್ತಾರೆ. ಬಟ್ ಏನಂತ ಅಂದ್ರೆ ಫೀಲಿಂಗ್ಸ್ ವಿಡಿಯೋಸ್ ಜಾಸ್ತಿ ಮಾಡೋದು ಅಂತಂದ್ರೆ ನಾನ್ ಸ್ವಲ್ಪ ಹೈಕ್ ಆಗಿದ್ದಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನ್ ಮಾಡಿದ ಫೀಲಿಂಗ್ಸ್ ವಿಡಿಯೋಸ್ಗಳು ನಂದು ಬೇಗ ರೀಚ್ ಆಗತ್ತೆ ಅಂತ ಹೇಳಿ ನಾನು ಫೀಲಿಂಗ್ಸ್ ವಿಡಿಯೋಸ್ಗಳು ಜಾಸ್ತಿ ಮಾಡೋದು. ನನಗ್ ತುಂಬಾ ಇಷ್ಟ ಫೀಲಿಂಗ್ಸ್ ವಿಡಿಯೋಸ್ ಅಂತಂದ್ರೆ. ಕೆಲವ್ರು ಕೇಳ್ತಾರೆ, ನೀವು ಲವ್ ಮಾಡ್ತಾ ಇದೀರಲ್ವಾ, ಫೀಲಿಂಗ್ಸ್ ವಿಡಿಯೋಸ್ ಯಾಕೆ ಜಾಸ್ತಿ ಮಾಡ್ತೀರಾ. ಅದು ನನಗ್ ವ್ಯೂಸ್ ಜಾಸ್ತಿ ಫೀಲಿಂಗ್ಸ್ ವಿಡಿಯೋಸ್ ಅಲ್ಲಿ ಸಿಗುತ್ತೆ, ಸೊ ನಾನು ಫೀಲಿಂಗ್ಸ್ ವಿಡಿಯೋಸ್ ಜಾಸ್ತಿ ಮಾಡ್ತೀನಿ. ಇದ್ರಲ್ಲಿ ಒಂದು ಕ್ಲಾರಿಟಿ ಏನಂತಂದ್ರೆ, ನಾನು ನನ್ನ ಹಸ್ಬೆಂಡ್ ದೂರ ಆಗಿಲ್ಲ, ಜೊತೆನಲ್ಲೇ ಒಂದೇ ಮನೆಯಲ್ಲಿ ಚೆನ್ನಾಗಿದ್ದೀವಿ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ವ್ಯೂಸ್ಗೋಸ್ಕರ ನಾನು ಫೀಲಿಂಗ್ಸ್ ವಿಡಿಯೋಸ್ ಮಾಡ್ತೀನಿ, ಅಷ್ಟೇ ಮ್ಯಾಟ್ರು. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಟೈಮ್ ಆಸ್ಮಿ ಕ್ವೆಶನ್ ಆಗ್ತಾಗ ದಯವಿಟ್ಟು ಈ ಪ್ರಶ್ನೆನ ಯಾರು ಕೇಳ್ಬೇಡಿ. ನೆಕ್ಸ್ಟ್ ಕ್ವೆಶನ್ ಬಂದು, ನೀವ್ ಯಾವ ಏರಿಯಾ ಇರೋದು ಅಕ್ಕ, ನಾವ್ ಸಿಗ್ಬೋದಾ ಅಂತ ಕೆಲವ್ರು ಕೇಳ್ತಿರ್ತೀರಾ. ತುಂಬಾ ಬಿಲ್ಡಪ್ ಅಂತ ಎಲ್ಲ ಅನ್ಕೋಬೇಡಿ, ಸಿಗೋ ಅಂತ ಸಾಧ್ಯತೆ ನಾನೇನು ಮಾಡಿಲ್ಲ. ನಾನ್ ಯಾರಿಗೂನು ಇರೋ ಏರಿಯಾ ಹೇಳಲ್ಲ ಅಂದ್ರೆ, ನಿಮ್ಗ್ ಗೊತ್ತಿರುತ್ತೆ ಗೈಸ್ ಇವಾಗಿನ ಜನರೇಷನ್ ಹೇಗಿದೆ ಅಂತ. ಸೊ ನಾನಿರೋದ್ ಬಂದು ಬನಶಂಕರಿನಲ್ಲಿ, ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ನಾನಿರೋದು. ಬಟ್ ಕೆಲವ್ರು ಕೇಳ್ತಿರ್ತೀರ, ಸಿಸ್ಟರ್ ನೀವು ಮೀಟ್ ಮಾಡ್ಬೇಕು, ಸಿಗ್ತೀರಾ, ನಿಮ್ ಹತ್ರ ಮಾತಾಡ್ಬೇಕು. ಕೆಲವ್ರಂತೂ ಕಟ್ ಮಾಡ್ತಾನೆ ಇದ್ರು ಸಮ್ಟೈಮ್ಸ್ ಅವ್ರ ಸ್ಟೋರಿ ಹಾಕಿರ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡಿರ್ತೀವಿ, ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೆ ಇರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವೇನೋ ವರ್ಕ್ ಬಿಸಿನಲ್ಲಿ ಇರ್ತೀವಿ ಅಥವಾ ಏನೋ ಟೆನ್ಷನ್ ಅಲ್ಲಿ ಇರ್ತೀವಿ, ನಾವು ಕೂಗಾಡೋದು ಅದ್ ಮತ್ತೊಂದಾಗೋದು, ಅದ್ ನಿಮ್ಗೆ ಹರ್ಟ್ ಆಗೋದು, ಇವ್ರಿಗೆ ಆಟಿಟ್ಯೂಡ್ ಇದೆ ಅದು ಇದು. ದಯವಿಟ್ಟು ಇದೆಲ್ಲ ಮಾಡೋಕ್ ಹೋಗ್ಬೇಡಿ. ಮೀಟ್ ಮಾಡುವಂತ ಸಾಧನೆ ಏನಾದ್ರೂ ನಾನು ಫ್ಯೂಚರ್ ಅಲ್ಲಿ ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ಸಿಗ್ತೀನಿ. ಬಟ್ ಸದ್ಯಕ್ಕೆ ನನ್ನನ್ ಮೀಟ್ ಮಾಡುವಂತ ಸಾಧನೆಗಳು ನಾನು ಏನೂ ಮಾಡಿಲ್ಲ. ಸೊ ಹಂಗಾಗಿ ನಾನು ಯಾರಿಗೂ ಸಿಕ್ಕಿಲ್ಲ. ನೆಕ್ಸ್ಟ್ ಕ್ವೆಶನ್ ಬಂದು, ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು. ನಂಗೆ ರೀಸೆಂಟ್ ಆಗಿ ಒಂದು ಮೆಸೇಜ್ ಬಂದಿತ್ತು, ಒಂದ್ ಹುಡ್ಗಿ ನನ್ನ ಆಸ್ಮಿ ಕ್ವೆಶನ್ ಅಲ್ಲಿ ಒಂದ್ ಕಮೆಂಟ್ ಹಾಕಿತ್ತು, ಅಕ್ಕ ನನ್ನ ಹುಡ್ಗ ನಾನ್ ಇರ್ಬೇಕಾದ್ರೇನೆ ಇನ್ನೊಬ್ರನ್ನ ಲವ್ ಮಾಡ್ತಾ ಇದ್ದಾನೆ, ಬಟ್ ನನ್ಗೆ ಆದ್ರೂ ಅವನನ್ನ ಬಿಟ್ಟಿರಕ್ಕಾಗಲ್ಲ, ನನ್ಗೆ ಅವನೇ ಬೇಕು ಅಂತ. ಫ್ರೆಂಡ್ಸ್, ನನಗ್ ಗೊತ್ತಿರೋ ಪ್ರಕಾರ, ನನ್ಗೆ ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ ಏನಂತ ಅಂದ್ರೆ, ಯಾರ್ಗೆ ನಮ್ ಕಡೆಯಿಂದ ಕಂಪ್ಲೀಟ್ ಆಗಿ ಒಂದ್ ಪ್ರೀತಿ ಆಗ್ಲಿ ಮತ್ತೊಂದಾಗ್ಲಿ ಪ್ರತಿಯೊಂದನ್ನು ಸಿಕ್ಕಿದೆ, ಅಥವಾ ಅವ್ರು ನಮ್ಮನ್ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಇನ್ನೊಬ್ರ ಅವಶ್ಯಕತೆ ಇರಲ್ಲ. ಅವಶ್ಯಕತೆ ಇರಲ್ಲ ಅನ್ನೋದಕ್ಕಿಂತ ನಮ್ಮನ್ನ ನಿಜವಾಗ್ಲೂ ಅವ್ರು ಪ್ರೀತಿ ಮಾಡ್ತಾ ಇದ್ರೆ ಅವ್ರು ಇನ್ನೊಬ್ರನ್ನ ನೋಡೋದೇ ಇಲ್ಲ. ಅಂತದ್ರಲ್ಲಿ ಇನ್ನ ಕೆಲವ್ರು ಇರ್ತಾರೆ, ನನಗ್ ನೀನೇ ಜೀವನ ಅನ್ಕೊಂಡು ಇನ್ನೊಬ್ರ ಜೊತೆ ಎಲ್ಲ ಆಟ ಆಡ್ಕೊಂಡು. ಸೊ ದಯವಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಹೇಳಿ, ಅಥವಾ ಮೂವ್ ಆನ್ ಆಗ್ಬಿಡಿ. ನಿಮ್ಗೆ ಅವ್ರ ಇಷ್ಟ ಅಲ್ವಾ, ಸ್ಟಾರ್ಟಿಂಗ್ ನೀವು ಲವ್ ಮಾಡ್ತಾ ಇರ್ತೀರಾ, ಓಕೆ, ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನೀವಿಬ್ರು ಚಿಕ್ಕ ಪುಟ್ಟ ವಿಷಯಕ್ಕೂ ಕಿತ್ತಾಡ್ತಾ ಇರ್ತೀರಾ, ಬೇಡ, ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ದೂರ ಆಗ್ಬಿಡಿ. ಅದನ್ ಬಿಟ್ಟು ಈ ಕಡೆ ನೀನ್ ಇಷ್ಟ ಅನ್ನೋ ತರ ನಾಟಕ ಮಾಡ್ಕೊಂಡು, ಆ ಕಡೆ ಅವ್ರನ್ನ ಬಿಟ್ಟಿರೋಕಾಗ್ದೆ, ಈ ಕಡೆ ಅವ್ರನ್ನ ಜೊತೆಲಿ ಇರೋಕಾಗ್ದೆ, ಈ ತರ ಎಲ್ಲ ದಯವಿಟ್ಟು ಡ್ರಾಮಾ ಮಾಡ್ಬೇಡಿ. ಇದ್ರಿಂದ ನನ್ ಒಂದ್ ಕೇಳ್ಕೊಳ್ಳೋದು ಬಂದ್ರೆ, ತುಂಬಾ ಸೂಸೈಡ್ಗಳಾಗ್ತಾ ಇರುತ್ತೆ. ಕೆಲವ್ರು ಅದನ್ನ ಮರ್ತು ಮೂವ್ ಆನ್ ಆಗ್ಬಿಡ್ತಾರೆ, ಬಟ್ ಕೆಲವೊಬ್ರಿಗೆ ಆ ಫೀಲಿಂಗ್ಸ್ ಗಳನ್ನ ಮರ್ತು ಬದುಕೋ ಶಕ್ತಿ ಇರಲ್ಲ. ಸೊ ಹಂಗಾಗಿ ಎಷ್ಟೋ ಜನ ತಂದೆ ತಾಯಿಗಳು ಅವ್ರ ಅಪ್ಪ ಅಮ್ಮನ್ನ ಬಿಟ್ಟು ಸತ್ತೋಗಿರೋದನ್ನ ನಾನು ತುಂಬಾ ನೋಡಿದೀನಿ. ತುಂಬಾ ಅಂತಂದ್ರೆ ತುಂಬಾ ನೋಡಿದೀವಿ. ನಿಮ್ಗೆ ಗೊತ್ತಿದೆ ಎಷ್ಟ್ ಜನ ಹುಡುಗರು ಸೂಸೈಡ್ಗಳನ್ನ ಮಾಡ್ಕೋತಾ ಇರ್ತಾರೆ ಅಂತ. ಸೂಸೈಡ್ ಮಾಡ್ಕೊಳ್ಳೋರ್ಗು ಕೂಡ ಅವ್ರು ಯಾರೋ ಬಿಟ್ಟು ಹೋಗ್ತಾರೆ ಅನ್ನೋದು ನಿಮ್ ತಲೆಯಲ್ಲಿ ಇರುತ್ತೆ. ಅಷ್ಟು ವರ್ಷ ಕಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮ ಸಾಕಿರ್ತಾರೆ ನಿಮ್ಮನ್ನ, ಅವ್ರದ್ದು ಯಾರ್ದೂ ನೆನ್ಪಾಗಲ್ಲ. ನಾವ್ ಹೇಳೋದ್ ಈಸಿ, ಅವ್ರನ್ನ ಮರ್ತಿ ಬಿಟ್ಬಿಡ್ಬೋದು ಅದು ಇದು, ಬಟ್
ಆ, ಇಲ್ಲಿ ಕಾಣಿಸ್ಬೋದು ನಿಮ್ಗೆ ನನ್ ಫುಲ್ ಇಲ್ಲಿಂದ ಇಲ್ಲಿವರೆಗೂ ಕುಯ್ಕೊಂಡಿರೋ ಮಾರ್ಕ್ಗಳೇ ಇದೆ. ನಾನ್ ಸ್ವಲ್ಪ ಸೈಜ್ ಜಾಸ್ತಿ, ಸೊ ಡ್ರಾಗ್ ಮಾಡೋದ್ ಜಾಸ್ತಿ. ನಾನ್ ತುಂಬಾ ಸೆನ್ಸಿಟಿವ್. ನನ್ಗೇನಾದ್ರೂ ನಾನ್ ಅನ್ಕೊಂಡಿದ್ ಆಗಿಲ್ಲ ಅಂತಂದ್ರೆ ಅದನ್ನ ಮಾಡೋವರ್ಗು ನನಗ್ ಸಮಾಧಾನ ಇರಲ್ಲ. ಸೊ ಹಂಗಾಗಿ ನಾನ್ ಕೆಲವೊಂದನ್ ನಾನೇ ದುಡುಕ್ ಬಿಡ್ತೀನಿ ಬೇಗ ಫ್ರೆಂಡ್ಸ್. ದುಡುಕ್ ಬಿಡ್ತೀನಿ ಅಂದ್ರೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪ ಜಾಸ್ತಿ. ಒಂದ್ ಹೀಗಿರ್ಬೇಕಂದ್ರೆ ಅದ್ ಹೀಗೆ ಇರ್ಬೇಕು ನನ್ಗೆ. ಸೊ ನಾನ್ ಆತರ. ಹಂಗಾಗಿ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಮೂವ್ ಆನ್ ಆಗ್ಬಿಡಿ, ಬಿಟ್ಬಿಡಿ, ಬೇಡ. ಬಿಟ್ಬಿಟ್ಟು ನಿಮ್ಗೆ ಅದ್ ನಿಮ್ ಜೀವನ ಇರತ್ತೆ, ಮೂವ್ ಆನ್ ಆಗ್ಬಿಡಿ. ಇಲ್ಲ ಸುಮ್ನೆ ಅವ್ರ ಜೊತೆನೂ ಲೈಫಲ್ಲಿ ಆಟ ಆಡ್ಕೊಂಡು, ಇವ್ರ ಜೊತೆನೂ ಲೈಫ್ ಆಟ ಆಡ್ಕೊಂಡು, ನಿಮ್ ಜೀವನನೂ ಹಾಳ್ ಮಾಡ್ಕೊಂಡು, ಬೇಡ, ಅದೆಲ್ಲ ಚೆನ್ನಾಗಿರಲ್ಲ. ನನ್ ಪ್ರಕಾರ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಏನಲ್ಲ, 6 year ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ. ಲವ್ ಕೊನೆವರ್ಗುನು ಒಂದೇ ತರ ಇರಲ್ಲ. ಇರಲ್ಲ ಅಂದ್ರೆ ಅವ್ರವ್ರಿಗಿರೋ ಅಂತ ಒಂದ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಇರೋ ಲವ್ ಕೇರು ಕೊನೆವರೆಗೂ ಇಲ್ದೇ ಇರ್ಬೋದು. ನಾವೇನ್ ಅನ್ಕೋತೀವಿ, ಬರ್ತಾ ಬರ್ತಾ ನಿನ್ ರಿಲೇಶನ್ಶಿಪ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟಿದೆ, ಅದು ಇದು ಅಂತ ನಾವ್ ಮಾತಾಡ್ತೀವಿ. ಬಟ್ ಅದು ಅವ್ರವ್ರ ಮೈಂಡ್ ಸೆಟ್ ಹೇಗಿರುತ್ತೋ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಎಲ್ರೂ ತರ ನಾನಲ್ಲ, ಅದು ಇದು ಅಂತ. ಗೈಸ್, ಎಲ್ರೂ ಒಂದೇ ತರ ಇರ್ತಾರೆ ನನಗ್ ಗೊತ್ತಿರೋ ಪ್ರಕಾರ. ಆ ನನ್ ಬೇರೆಯವ್ರ ಜೊತೆ ಅಲ್ಲ, ನನ್ನ ಹಸ್ಬೆಂಡ್ಗೆ ಕೇಳ್ತಾ ಇರ್ತೀನಿ, ನಿನ್ಗೆ ಇವಾಗ ನನ್ ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಲ್ಲ, ಅವಾಗಿರೋ ಪ್ರೀತಿ ಇವಾಗಿಲ್ಲ, ಕಮ್ಮಿ ಆಗ್ಬಿಟ್ಟಿದೆ ನಿಂಗೆ, ಅದು ಇದು ಅಂತ. ಬಟ್ ನಮ್ಗೆಲ್ಲಾ ಇದನ್ನು ಕೂಡ ಮನೇಲಿ ಕುತ್ಕೊಂಡು ತಿನ್ ಸುಮ್ನೆ ಇರಕ್ಕಾಗಲ್ಲ. ಸೊ ಅವಾಗ ಡ್ರಾಗ್ ಮಾಡ್ತಾ ಇರ್ತೀವಿ. ಸೊ ಕೆಲವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹೇಗಿರತ್ತೆ ಅಂದ್ರೆ ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತೀರ್ಸೋದ್ರಲ್ಲೇನೆ ಅವ್ರ ಜೀವನ ಮುಗ್ದೋಗುತ್ತೆ. ಅದ್ರಲ್ಲಿ ಲವ್, ಫ್ಯಾಮಿಲಿ ಇದಕ್ಕೆಲ್ಲ ಟೈಮ್ ಸ್ವಲ್ಪ ಕಮ್ಮಿ ಕೊಡ್ತಾರೆ. ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನನ್ಗೆ ಈಗ ಅರ್ಥ ಆಗಿದ್ದದು. ಅವಾಗ ನಾನು ನಿಮ್ ತರನೇ ಜಗಳ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಕೆಟ್ಟದಾಗ ಕಮೆಂಟ್ ಹಾಕೋರ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಆಟಿಟ್ಯೂಡ್ ಜಾಸ್ತಿ. ನನ್ಗೆ ಆಟಿಟ್ಯೂಡ್ ಇರೋ ತರ ಕಾಣಿಸ್ತೀನಿ ನಾನು. ಓಕೆ, ಕೆಟ್ಟದಾಗ ಕಮೆಂಟ್ ಹಾಕೋರ್ಗೆ ಬೀಪ್ 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 ಬೀಪ್. ಮಂಡ್ಯ ಭಾಷೆಯಲ್ಲಿ ಬೈದ್ರೆ ಅಕೌಂಟ್ ಹಾಕಾಗ್ಬಿಡುತ್ತೆ ಅಥವಾ ರಿಸ್ಟ್ರಿಕ್ಟ್ ಆಗ್ಬಿಡುತ್ತೆ ಗೈಸ್. ಅವ್ರಿಗೆ ಒಂದ್ ಐಡೆಂಟಿಟಿ ಇರಲ್ಲ ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ. ಈ ಕೆಲವ್ರು ನನ್ ಬ್ಯಾಡ್ ಕಮೆಂಟ್ಸ್ ಬರೋದು ತುಂಬಾ ರೇರ್ ಅಂತಂದ್ರೆ 1000ದಲ್ಲಿ 1-2. ಅದು ಕಚಡ ಸು ಮಕ್ಳು ಮಾತ್ರ ಮಾಡೋದು. ಈಗ ರೀಸೆಂಟ್ ಆಗಿ ನಂದೊಂದು ವಿಡಿಯೋಗೆ ಒಂದು ಕಮೆಂಟ್ ಹಾಕಿದ್ದ, ಕಮೆಂಟ್ ಅಲ್ಲ, ಇನ್ಬಾಕ್ಸ್ ಅಲ್ಲಿ ಬಂದ್ ಮೆಸೇಜ್ ಹಾಕಿದ್ದ. ಅದ್ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಏನ್ ಮೆಸೇಜ್ ಹಾಕಿದ್ದ ಅಂತ ಹೇಳಿ. ಸೊ ನಾನ್ ಕೇಳೋದ್ ಒಂದು, ಅವ್ರ ಅಪ್ಪ ಅಮ್ಮ ಎಲ್ಲ ಬೈಸ್ಕೋಬೇಕು, ಅದು ಇದು. ಅವ್ರ ಅಪ್ಪ ಅಮ್ಮ ಸರಿಯಾಗಿ ಬುದ್ಧಿ ಹೇಳ್ಕೊಟ್ಟಿದ್ರೆ, ಅವ್ರ ಅಪ್ಪ ಅಮ್ಮ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿದಿದ್ರೆ ಅವ್ರ ಅಷ್ಟೊಂದು ಮುಂದುವರಿತಾ ಇರ್ಲಿಲ್ಲ. ಒಂದು, ನನ್ ಮಕ್ಳಿಗೆ ಅವ್ರವ್ರ ಮನೆ ಹೆಣ್ಮಕ್ಳ ಬಗ್ಗೆನೆ ಕಾಳಜಿ ಇರಲ್ಲ. ಅವ್ರ ಮನೆ ಹೆಣ್ಮಕ್ಳು ಏನ್ ಮಾಡ್ತಾ ಇದಾರೆ ನೋಡಕ್ ಗೊತ್ತಿರಲ್ಲ. ಕಂಡೋರ್ ಮನೆ ಹೆಣ್ಮಕ್ಳ ಬಗ್ಗೆ ಇಷ್ಟು ಉದ್ದ ಥಿಯರಿಗಳು ಹೇಳ್ತಾರೆ. ಅವ್ರ ಮನೆ ಹೆಣ್ಮಕ್ಳು ಯಾವ್ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ಅಥವಾ ಯಾವ್ಯಾವ ಪಾರ್ಕ್ ಅಲ್ಲಿ ಎಲ್ಲೆಲ್ಲಿ ನಾಯಿ ಹೊಡಿತಿರ್ತವೆ ಅಂತಾನೆ ಗೊತ್ತಿರಲ್ಲ. ಆದ್ರೂ ಇನ್ನೊಬ್ರು ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ. ಅಂತವ್ರಿಗೆ ತಲೆನೇ ಕೆಡ್ಸ್ಕೊಬಿಡಿ. ನಾವ್ ರಿಯಾಕ್ಟ್ ಮಾಡ್ದಷ್ಟು ಅವ್ರು ಇನ್ನ ಜಾಸ್ತಿ ಮಾಡ್ತಾರೆ. ಬೊಗ್ಳೋ ನಾಯಿಗಳಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಆಗತ್ತಾ? ಬಿಟ್ಬಿಡ್ಬೇಕಷ್ಟೆ. ಅದನ್ ಬಿಟ್ರೆ ಅವ್ರಿಗೊಂದು ಒರಿಜಿನಲ್ ಐಡೆಂಟಿಟಿನೇ ಇರಲ್ಲ. ಈ ಕಡೆಯಿಂದ ನಾವು ಕಾಲ್ ಮಾಡಿದ್ರೆ ಅವ್ರು ರೆಸ್ಪಾನ್ಸ್ ಕೂಡ ಮಾಡಲ್ಲ. ಮೆಸೇಜ್ ಹಾಕಿದ್ರೆ ಸುಮಾರು ಸಲ ನನ್ನ ಹಸ್ಬೆಂಡ್ ಕೆಲವ್ರು ಕಮೆಂಟ್ ಹಾಕಿದ್ರೆ ಅವ್ರಿಗೆ ಇನ್ಬಾಕ್ಸ್ ಹೋಗಿ ನನ್ನ ಹಸ್ಬೆಂಡ್ ಮೆಸೇಜ್ ಮಾಡಿರ್ತಾರೆ, ಆ ಕಡೆಯಿಂದ ರೆಸ್ಪಾನ್ಸೇ ಬರಲ್ಲ. ಅದೇ ಹುಡ್ಗಿರ ಹತ್ರ ಇರೋ ಶೌರ್ಯ ಅವ್ರಿಗೆ ಹುಡುಗ್ರ ಹತ್ರ ಇರಲ್ಲ. ಸುಮಾರು ಜನ ಹಂಗೇನೆ. ಒಂದ್ 5-6 ಬ್ಯಾಡ್ ಕಮೆಂಟ್ ಬಂದಿರ್ಬೋದು ನನ್ಗೆ. ಇಷ್ಟು ಇನ್ಸ್ಟಾ 57,100 ಜನ ಫಾಲೋವರ್ಸ್ ಇದ್ದಾರೆ. ಅಷ್ಟು ಇನ್ಸ್ಟಾ ಫ್ಯಾಮಿಲಿ ಒಂದ್ 5-6 ಬ್ಯಾಡ್ ಕಮೆಂಟ್ಸ್ ಬಂದಿರ್ಬೋದು ಅಷ್ಟೇ ನನ್ಗೆ. ಅದೆಷ್ಟೋ ಜನಕ್ಕೂ ನನ್ನ ಹಸ್ಬೆಂಡ್ ಮೆಸೇಜ್ ಹಾಕಿದ್ದಾರೆ, ಆ ಕಡೆಯಿಂದ ಒಂದು ರೆಸ್ಪಾನ್ಸ್ ಬರಲ್ಲ. ಓ ಹಂಗೆ ಹಿಂಗೆ. ನಾನ್ ನಿಜವಾಗ್ಲೂ ನಾನಂತವ್ರೆಲ್ಲಾರ್ನೂ ಬಿಡಲ್ಲ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮನೇ ನನ್ನ ಅಷ್ಟು ಕೆಟ್ಟದಾಗ ಮಾತಾಡಲ್ಲ. ಅದನ್ನ ನನ್ ಗಂಡ ಕೂಡ ನನ್ನ ಹೋಗೇ ಬೇರೆ ಅಂತ ಮಾತಾಡ್ಸಲ್ಲ. ಹೋಗೇ ಬೇರೆ ಅಂತಂದ್ರೆ ಏನು ಅಷ್ಟೆಲ್ಲಾ ಬಿಲ್ಡಪ್ ಕೊಟ್ಟು ಮಾತಾಡ್ತಾರ ಅಂತ ಎಲ್ಲ ನೀವ್ ಕಮೆಂಟ್ ಹಾಕ್ಬೇಡಿ ಬಂದು. ಲೈಕ್ ಒಂದ್ ರೀತಿ ಅಂತ ಇರತ್ತೆ, ಬೇರೆಯವ್ರನ್ನ ಹೇಗ್ ಮಾತಾಡಿಸ್ಬೇಕು, ನಾವು ಬೇರೆಯವ್ರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದು. ಏನ್ ಅವ್ರ ಅಪ್ಪ ತಂದಾಕಿ, ಇವ್ರ ಅಮ್ಮ ಮಾಡಾಕಿ, ನನ್ ಮಕ್ಳು ದುಡ್ಡು ತಂದಾಕ್ ಸಾಕಿರೋ ನಂಗೆ ಏನೇ ಹೋಗೆ ಬಾರೆ ಅಂತೆಲ್ಲ ಕಮೆಂಟ್ ಆಗ್ತಾ ಇರ್ತಾರೆ. ಸೊ ಅಂತವ್ರಿಗೆಲ್ಲ ಹೇಳೋದ್ ಒಂದೇ, ನಿಜವಾಗ್ಲೂನು ಒಂದ್ ಹುಡ್ಗಿ ಬಗ್ಗೆ ಕಂಪ್ಲೀಟ್ ಆಗಿ ಏನೂ ಗೊತ್ತಿಲ್ಲದೆ ಮಾತಾಡೋನು ನಿಜವಾಗ್ಲೂನು ಬೋಳಿ ಮಕ್ಳೆ ಅವ್ರು ನನ್ ಪ್ರಕಾರ. ದಯವಿಟ್ಟು ಅದನ್ನ ಬಿಪ್ ಮಾಡ್ಕೋಬಿಡಿ. ತುಂಬಾ ಫಿಲ್ಟರ್ ಮಾಡಿ ಎಲ್ಲ ನನಗ್ ಮಾತಾಡಕ್ ಬರಲ್ಲ, ಬಿಕಾಸ್ ನಾನು ಇರೋದೇ ಹೀಗೆ.
ಬಾಯಿಗೆ ಅದೇನೋ ಹೇಳ್ತಾರಲ್ಲ ತುಪ್ಪ ಸವರ್ಕೊಂಡು ಸ್ವೀಟ್ ಆಗೆಲ್ಲ ಮಾತಾಡ್ಕೊಂಡು ಒಳಗಡೆ ಪಾಯ್ಸನ್ ಇಟ್ಕೊಂಡೆಲ್ಲ ನಮ್ಗೆ ಆಕ್ಟ್ ಮಾಡಕ್ ಬರಲ್ಲ. ನಾನು ಇರೋದೇ ಹೀಗೆ, ನಾನು ಮಾತಾಡೋದೇ ಹೀಗೆ. ಅದು ಕೆಲವ್ರಿಗೆ ಇಷ್ಟ ಆಗ್ಬೋದು. ಕೆಲವ್ರು ಏನ್ ಅನ್ಕೋತಾರ ಗೊತ್ತಾ, ನಿನಗ್ ದುರಹಂಕಾರ ಜಾಸ್ತಿ, ನಿನ್ಗೆ ಆಟಿಟ್ಯೂಡ್ ಜಾಸ್ತಿ. ಗುರು, ತಿಂತಾ ಇರೋದ್ ನಮ್ಮ ಅಪ್ಪನ ಮನೆದು, ದುಡಿತಾ ಇರೋದ್ ನಾನು, ಮಾಡಾಕ್ತಾ ಇರೋದ್ ನಮ್ಮಮ್ಮ. ಆಟಿಟ್ಯೂಡು ನನ್ಗಿರುತ್ತೆ. ನೀನ್ ಎಷ್ಟ್ ಚೆನ್ನಾಗ್ ಮಾತಾಡಿಸ್ತೀಯ, ನಾನು ಅಷ್ಟೇ ಚೆನ್ನಾಗ್ ಮಾತಾಡಿಸ್ತೀನಿ. ನೀನ್ ಹೆಂಗ್ ಮಾತಾಡ್ತೀಯ ಹಂಗ್ ನಾನ್ ಮಾತಾಡ್ತೀನಿ. ನೀನ್ ಏನೇ ಹೋಗೇ ಬಾರೆ ಅಂದ್ರೆ ಏನಲ್ಲೇ ಅಂತಾನೆ ಮಾತಾಡಿಸ್ತೀನಿ. ಏನಪ್ಪಾ ಹೋಗು ಬಾ ಅಂತಂದ್ರೆ ಹೇಳಿ ಅಷ್ಟೇ. ನೀನ್ ಹೆಂಗಿರ್ತೀಯ ನಾನ್ ಹಂಗೆ. ನಿನ್ ಆಪೋಸಿಟ್ ಅಷ್ಟೇ. ನೀನ್ ಯಾವ ತರ ರಿಯಾಕ್ಷನ್ ಇರ್ತೀಯ ನಾನು ಆ ತರ ರಿಯಾಕ್ಟ್ ಮಾಡ್ತೀನಿ ನಿನ್ಗೆ. ನೆಕ್ಸ್ಟ್ ಕ್ವೆಶನ್ ಬಂದು, ನಿಮ್ ಊರಿನ್ ವ್ಲಾಗ್ ಮಾಡಿ ಅಕ್ಕ ಅಂತ ಕೇಳ್ತಿರ್ತೀರಾ. ನಾನ್ ನಮ್ಮೂರ್ಗ್ ಹೋಗಿ 3.5 ತಿಂಗಳು ಮೇಲಾಯ್ತು. ಸೊ ನೆಕ್ಸ್ಟ್ ಟೈಮ್ ನಾನ್ ನಮ್ಮೂರ್ಗ್ ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ನಮ್ಮೂರ್ ಹೆಸರು ಬಂದು ಬೇವನಹಳ್ಳಿ ಅಂತ. ಒಂದ್ ಪುಟ್ಟ ಊರು, ಅಷ್ಟೊಂದ್ ದೊಡ್ಡ ಊರೇನಲ್ಲ, ಒಂದ್ ಪುಟ್ಟ ಊರು. ಅದನ್ನು ಕ್ಯೂಟ್ ಆಗಿ ಚೆನ್ನಾಗಿದೆ. ಸೊ ನಮ್ಮೂರಲ್ಲಿ ಯಾವ್ಯಾವ ತರ ಪ್ರತಿಭೆಗಳಿದ್ದಾರೆ ಅಂತ ಹೇಳಿ ನಮ್ಮೂರ್ದು ವ್ಲಾಗ್ ಮಾಡಿದಾಗ ನಿಮಗೆ ಹೇಳ್ತೀನಿ ಆ ವಿಡಿಯೋದಲ್ಲಿ. ನೆಕ್ಸ್ಟ್ ಕ್ವೆಶನ್ ಬಂದು, ಅಕ್ಕ ಡ್ರೈವರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಲ್ಮೋಸ್ಟ್ ನಂದು 57,000 ಜನ ಫಾಲೋವರ್ಸ್ ಅಲ್ಲಿ ಸುಮಾರು ಜನ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರೋರು ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತಾರೆ. ಸೊ ನಾನು ಅಕೌಂಟ್ ಚೆಕ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ತೀನಿ ನನ್ನ ಅಕೌಂಟ್ ನ. ಸೊ ಸುಮಾರು ಜನ ಡ್ರೈವರ್ಸ್ ಗಳು ನನ್ನ ವಿಡಿಯೋಗಳನ್ನ ನೋಡ್ತಾರೆ. ಅದ್ರಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಗಳು ಸುಮಾರು ಜನ ಫಾಲೋಯಿಂಗ್ ಮಾಡ್ತಾ ಇರ್ತಾರೆ. ಅಣ್ಣ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಕಡೆಯಿಂದ. ಸೊ ಡ್ರೈವರ್ ಗಳ ಬಗ್ಗೆ ಏನು ಅಂತಂದ್ರೆ, ನಾವು ಮನೇಲಿ ಕೂಗಾಡ್ತಾ ಇರ್ತೀವಿ, ಎಲ್ಲಿ ಟೈಮಿಗೆ ಬರಲ್ಲ, ಅದು ಇದು, ನೀನ್ ಹೇಳ್ದಂಗ್ ಮಾಡಲ್ಲ, ಇಷ್ಟೊತ್ತಿಗೆ ಬರ್ತೀನಿ ಅಂದ್ರೆ ಅಷ್ಟೊತ್ತಿಗೆ ಬರ್ತೀಯ, ಅದು ಇದು ಅಂತ ಜಗಳ ಆಡ್ತಾ ಇರ್ತೀವಿ. ನಾನ್ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ 5 ನಿಮಿಷ ಬರ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ 1 hour ಆದ್ರೂ ಬಂದಿರಲ್ಲ. ಬಿಕಾಸ್ ಬೆಂಗಳೂರು ಟ್ರಾಫಿಕ್ ಹಂಗಿರುತ್ತೆ. ಅವ್ರ ಟೈಮಿಗೆ ಸರಿಯಾಗಿ ಊಟ ಮಾಡಕ್ಕಾಗಲ್ಲ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಕ್ಕಾಗಲ್ಲ, ಟೈಮಿಗೆ ಸರಿಯಾಗಿ ಮನೆಗ್ ಬರಕ್ಕಾಗಲ್ಲ, ಟೈಮಿಗೆ ಸರಿಯಾಗಿ ಮಲ್ಗಕ್ಕಾಗಲ್ಲ. ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ, ಸಮ್ಟೈಮ್ಸ್ ಬೇರೆ ಯಾರು ಅಲ್ಲ, ನನ್ನ ಹಸ್ಬೆಂಡೇನೆ ತಟ್ಟಲ್ಲಿ ಹಿಂಗ್ ಹಿಡ್ಕೊಂಡು ಊಟ ಕಲಿಸ್ತಾ ಇರ್ತಾರೆ. ಫೋನ್ ಬರುತ್ತೆ, ಸರ್ 5 minutes ಸರ್ ಬರ್ತಾ ಇದ್ದೀನಿ, ಇಲ್ಲೇ ಆನ್ ದಿ ವೇ ಇದ್ದೀನಿ ಸರ್, 5 minutes ಅಷ್ಟೇ. ಊಟ ಕಲ್ತಿರ್ತಾರೆ, ಒಂದ್ ತುತ್ ಕೂಡ ತಿಂದಿರಲ್ಲ, ಹಂಗೆ ಬಿಟ್ಬಿಟ್ಟು ಎದ್ದೋಗ್ತಾರೆ. ಆ ಪರಿಸ್ಥಿತಿ ಪಾಪ ಡ್ರೈವರ್ಸ್ ಗಳದು. ಅಷ್ಟೊಂದೆಲ್ಲ ಕಷ್ಟಪಟ್ಟು ದುಡಿಯೋ ಗೈಸ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹುಟ್ಟಿದಾಗ ನಾವು ಮಾಡಿರೋ ಸಾಲಗಳಿಗೆ ಖಂಡಿತವಾಗ್ಲೂ ನಾವ್ ಅಷ್ಟ್ ಕಷ್ಟಪಟ್ಟು ದುಡಿಲೇಬೇಕಾಗತ್ತೆ. ಅದ್ರಲ್ಲೂ ಬೆಂಗಳೂರಿಗೆ ಬಂದು ದುಡಿತಾ ಇದೀವಿ ಅಂದ್ರೆ ಪ್ರತಿಯೊಂದ್ ರೂಪಾಯಿ ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ಕುಡಿಯೋ ನೀರ್ಗೂ ಕೂಡ 5 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ನೀರ್ ತಂದ್ರೇನೆ ಕುಡಿಯೋಕ್ ನೀರ್ ಸಿಗೋದು, ಇಲ್ಲಾಂದ್ರೆ ಅದು ಸಿಗಲ್ಲ. ಕೆಲವ್ರು ಹೇಳ್ಬೋದು, ಡ್ರೈವರ್ ಗಳನ್ನ ಮದ್ವೆ ಆದ್ರೆ ಏನು, ಅದು ಇದು ಆಳು ಮೂಳು. ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ. ಕೆಲವ್ರು ಈಗ ರೀಸೆಂಟ್ ಆಗಿ ನನ್ನೊಂದು ಹುಡ್ಗಿ ಕೇಳ್ತಾ ಇತ್ತು, ನಮ್ ಹುಡ್ಗ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾನೆ, ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಅದನ್ನ ಕೊಡಿಸ್ತಾನೆ, ಇದನ್ನ ಕೊಡಿಸ್ತಾನೆ ಅಂತ ಕೇಳ್ತಾ ಇರ್ಬೋದು. ಚಿನ್ನ, ನಾನು ನಿನ್ಗೆ ಈ ವಿಡಿಯೋ ಕಡೆಯಿಂದ ಒಂದ್ ಹೇಳ್ತೀನಿ. ನಿನ್ ಹುಡ್ಗ ನಿನ್ಗೋಸ್ಕರ 1000 ರೂಪಾಯಿ ಗಿಫ್ಟ್ ಕೊಡಿಸ್ಬೋದು. ಬಟ್ ನನ್ನ ಹುಡ್ಗ ನನ್ಗೋಸ್ಕರ ಅವ್ನ ಇಡೀ ಜೀವನನೇ ಕೊಟ್ಟಿದ್ದಾನೆ. ನನ್ಗಷ್ಟೇ ಸಾಕು, ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನ್ ಬೇಕು. ತುಂಬಾ ಪ್ರೌಡ್ ಫೀಲ್ ಇದೆ ನನ್ಗೆ, ನಾನ್ ಡ್ರೈವರ್ನ ಮದ್ವೆ ಆಗಿದ್ದೀನಿ ಅನ್ನೋದು. ಸಮ್ಟೈಮ್ಸ್ ನಾನು ಅದನ್ನ ಅರ್ಥ ಮಾಡ್ಕೊಳ್ದೆ ಸುಮಾರು ಸಲ ಜಗಳ ಮಾಡಿದೀನಿ. ಬಟ್ ಇವಾಗ ಕಮ್ಮಿ ನನ್ ಜಗಳ ಮಾಡೋದು. ಮುಂಚೆ ಎಲ್ಲ ನಾನ್ ಅವ್ರಿಗೋಸ್ಕರ ಅವ್ರು ಬರ್ತಾರೆ, ಜೊತೆಲಿ ಊಟ ಮಾಡೋಣ ಅಂತ ಹೇಳಿ ನೈಟ್ 2 ಗಂಟೆ ಆದ್ರೂ 1 ಗಂಟೆ ಆದ್ರೂ ವೇಟ್ ಮಾಡ್ತಾ ಇದ್ದೆ ಜೊತೆಲಿ ಊಟ ಮಾಡ್ಬೇಕು ಅಂತ. ಬಟ್ ಇವಾಗ ಸಮ್ ಹೆಲ್ತ್ ಇಶ್ಯೂಸ್ ಇಂದ ನಾನು ಟ್ಯಾಬ್ಲೆಟ್ಸ್ ತಗೋಬೇಕು. ಸೊ ಹಂಗಾಗಿ ಅವರೇ ಬೈತಾರೆ, ನಾನ್ ಬರೋದ್ ಲೇಟ್ ಆಗುತ್ತೆ, ನೀನ್ ಊಟ ಮಾಡಿ ಮಲ್ಕೊ ಅಂತ. ನಾವು ಅವ್ರನ್ನ ದಯವಿಟ್ಟು ಈ ವಿಡಿಯೋ ಕಡೆಯಿಂದ ಎಲ್ಲಾ ಡ್ರೈವರ್ ಹೆಂಡ್ತಿರ್ಗುನು ಅಥವಾ ಅವ್ರ ಹುಡ್ಗಿರ್ಗುನು ಕೇಳ್ಕೊಳ್ಳೋದು ಒಂದೇ, ಡ್ರೈವರ್ಗಳನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರು ಬರ್ತೀನಿ ಅಂತ ಹೇಳಿರ್ತಾರೆ, ಪಾಪ ಟ್ರಾಫಿಕ್ ಇರತ್ತೆ, ಅಥವಾ ಕಸ್ಟಮರ್ ಇನ್ನೇನೋ ಮಾಡ್ಬೇಕು ಅಂತಾರೆ, ಅಥವಾ ಸುಮಾರು ನೋಡಿದೀನಿ ನಾನು ಸ್ಮೋಕ್ ಮಾಡ್ಬೇಕು ಅಂತಾರೆ, ಅಥವಾ ಹೊರ್ಗಡೆ ಎಲ್ಲೋ ಹೋಗ್ತಾ ಇದ್ರೆ ಇಲ್ಲ ನಾನೇನೋ ಇನ್ನೊಂದ್ ಕಡೆ ಕಸ್ಟಮರ್ ಇದಾರೆ ಅವ್ರನ್ನ ಪಿಕ್ ಮಾಡ್ಬೇಕು ಅಂತಾರೆ. ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಗೈಸ್. ಆದ್ರೂನು ನಮ್ಗೆ ಅಷ್ಟು ವರ್ಕ್ ಪ್ರೆಷರ್ ಅಲ್ಲೂ ಕೂಡ ನಮ್ ಫ್ಯಾಮಿಲಿಗೆ ಅಂತ ಹೇಳಿ, ಮನೆಗೆ ಅಂತ ಹೇಳಿ ಅಷ್ಟೊಂದು ಟೈಮ್ ಕೊಡ್ತಾರೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಇನ್ಮೇಲಾದ್ರೂ ಡ್ರೈವರ್ಸ್ ಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಣ. ಅದ್ರಲ್ಲೂ ಕೆಲವೊಂದು ಡ್ರೈವರ್ ಗಳಿಗೆ ಮಾತ್ರ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಣ. ಯಾರು ರೆಸ್ಪೆಕ್ಟ್ ಗೆ ಅರ್ಹತೆ ಇರುತ್ತೋ ಅಂತವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಣ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ತುಂಬಾ ಡ್ರ್ಯಾಗ್ ಆಯ್ತು ಅನ್ಸುತ್ತೆ ವಿಡಿಯೋ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಇಷ್ಟ ತನಕ ಕುತ್ಕೊಂಡು ನನ್ ವಿಡಿಯೋನ ನೋಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.